ಎಂತ ಮಾಡೋದು ಇದು? ನಾನಾ ಇಲ್ಲಿ ನೋಡಿ, ಈ ಕಡೆ ತೋರಿಸಿ. ಮನೆಯಲ್ಲೇ ಬೆಣ್ಣೆ ತಯಾರಿಸೋದು ಹೇಗೆ ಅಂತ ಸಿಂಪಲ್ ಆಗಿ ಮನೆಯಲ್ಲಿ ಇವಾಗ ಅಂದರೆ ಅಂಗಡಿಯಿಂದ ತಂದ ಪ್ಯಾಕೆಟ್ ಹಾಲಿನಿಂದ ಮಾಡುವಂಥದ್ದು ಹೇಗೆ ಅಂತೇಳಿ ಗೊತ್ತಾಯ್ತಾ? ಮಿಕ್ಸಿ ಜಾರಲ್ಲಿ ಸುಲಭ ವಿಧಾನದಲ್ಲಿ ಹೇಗೆ ಮಾಡೋದಂತೇಳಿ ನಾವು ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತಿದ್ದೇವೆ. ಅದಕ್ಕೆ ನಿಮಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋನ ನೀವು ನೋಡಬೇಕಾಗ್ತದೆ ಇದಕ್ಕೆ. ಓಕೆ, ನೋಡಿ ಇವಾಗಲೇ ಒಂದು ಸ್ಯಾಂಪಲ್ ನೋಡಿ ಅಂತೇಳಿ. ಇಲ್ಲಿ ಇದರ ಕ್ಯಾಪ್ ಅಂತ ತೋರಿಸೊಮ್ಮೆ. ಮೊದಲನೇದಾಗಿ ನಾನು ಇಲ್ಲಿ ಕರಡನ್ನು ಹಾಗೆ ತೆಗೆದಿಟ್ಟುಕೊಂಡಿದ್ದೇನೆ ಮನೆಯಲ್ಲಿ. ಅದು ಕರಡಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಹೇಳಿಕೊಡ್ತಿದ್ದೇನೆ. ನೋಡಿ, ಇಷ್ಟು ನಾನು ಇವಾಗ ಕರಡದಿಂದ ಬೆಣ್ಣೆ ತೆಗಿತಿದ್ದೇನೆ ಯಾವ ರೀತಿ ಅಂತೇಳಿ. ಇದನ್ನು ನೋಡಿ ನೀವು ಹಾಗೆ ಇದನ್ನು ಕೂಡ ನೀವು ಪ್ರೊಸೀಜರನ್ನು ಫಾಲೋ ಮಾಡಿ. ನಿಮಗೆ ಆವಾಗ ಆರೋಗ್ಯವಾಗಿರುವಂಥದ್ದು ತುಪ್ಪ ಮನೆಯಲ್ಲೇ ತಯಾರಿಸ್ಬೋದು. ಇವಾಗ ನೋಡಿ, ಒಂದು ಮಿಕ್ಸಿ ಜಾರ್ ತೆಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನಾನು ಕರಡು ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ತಾ ಇದ್ದೇನೆ ನಾನು, ಮತ್ತು ರುಬ್ತಾ ಇದ್ದೇನೆ. ಇವಾಗ ನೋಡಿ, ಇದು ರೆಡಿಯಾಗಿದೆ. ಇದರಿಂದ ಮತ್ತೆ ಬೆಣ್ಣೆ ತೆಗೆಯುವುದು ಸ್ವಲ್ಪ ಸ್ವಲ್ಪನೇ ಯಾವ ರೀತಿಯಾಗಿದೆ ಅಂತೇಳಿ ನೀವು ನೋಡ್ತಿರ್ಬೋದು. ಇದರಿಂದ ನಿಧಾನಕ್ಕೆ ಅದನ್ನು ಒಂದು ಸೈಡ್ ಮಾಡಿ ಹೀಗೆ ತೆಗೆಯುವಂಥದ್ದು ಪ್ರೊಸೀಜರ್. ಹಾಗೆ ನೆಕ್ಸ್ಟ್ ಉಳಿದಂಥ ಕೂಡ ಅದೇ ರೀತಿಯಾಗಿ ನಾವು ಸ್ವಲ್ಪ ಕರಡನ್ನು ಸೇರಿಸಬೇಕು, ನೀರು ಹಾಕಿ ಈ ರೀತಿಯಾಗಿ ನುಣ್ಣಗೆ ಮಾಡಬೇಕು. ತುಂಬ ಸುಲಭದಲ್ಲಿ ನೋಡಿ ಎಷ್ಟು ಬೆಣ್ಣೆ ಬಂದಿದೆ ಅಂತ ನೋಡಿ, ನಿಮಗೆ ಆಶ್ಚರ್ಯ ಆಗ್ತದಲ್ವಾ? ಇದನ್ನು ಸ್ವಲ್ಪ ಹೀಗೆ ಮಾಡಿ ಗೈಸ್, ನೀವು ಸ್ಟೋರ್ ಮಾಡಿ ಹೊರಗಡೆಯಿಂದೆಲ್ಲ ನೀವು ತರಬೇಡಿ. ನಿಜವಾಗ್ಲೂ ನೋಡಿ ಅಂತ ಆ ನೀರನ್ನೆಲ್ಲ ಮತ್ತೆ ತೆಗೆದು ಮತ್ತು ನಿಮಗೆ ಮಜ್ಜಿಗೆ ಕೂಡ ಮಾಡಿ ಕುಡಿಬೋದಲ್ವಾ? ನಿಮಗೆ ಇದರಿಂದ ಎಷ್ಟು ಬೆನಿಫಿಟ್ ಇದೆ ಅಂತ ನೋಡಿ ಅಂತೆ. ಸ್ವಲ್ಪ ಕಾದದ್ದು ಸ್ವಲ್ಪ ಹಾಲು ಉಳಿತಲ್ಲ, ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಇವಾಗ ನೋಡಿ ಬೆಣ್ಣೆ ಎಷ್ಟಾಗಿದೆ ಅಂತ. ನಾನು ಇವಾಗ ಇಷ್ಟನ್ನು ಸ್ಟೋರ್ ಮಾಡಿ ಇಟ್ಟಿದ್ದೇನೆ. ಮತ್ತು ಇದರಲ್ಲಿಲ್ಲ ಸ್ವಲ್ಪನೂ ಕೂಡ ಅದರಲ್ಲಿ ನೀರಿನ ಅಂಶ ಇರಬಾರ್ದು, ಅದನ್ನೆಲ್ಲ ತೆಗಿಬೇಕು. ಅದನ್ನು ನೀರು ಚೇಂಜ್ ಮಾಡ್ತಾ ಇರಬೇಕು ಡೈಲಿ. ಮತ್ತು ಇದನ್ನು ಈ ರೀತಿಯಾಗಿ ಇಡಬೇಕು. ಇಲ್ಲಂತೇಳಿದರೆ ಅದು ಮೊಸರಿದ್ದು ಸ್ಮೆಲ್ ಬರ್ತಲ್ಲ, ಹಾಗೆ ಅದು ಬಟರೆಲ್ಲ ಒಂಥರ ಸ್ಮೆಲ್ ಬರ್ತದೆ. ಕ್ಲೀನಾಗಿ ಇಟ್ಕೊಳ್ಬೇಕಾಗ್ತದೆ. ಗೈಸ್ ನೋಡಿ, ಮನೆಯಲ್ಲಿ ನಾವು ಒಂದು ವಾರದ್ದು ನಾನು ಮೊಸರು ಮಾಡಿದ್ದೇನೆ ಪ್ಯಾಕೆಟ್ ಹಾಲಿಂದ ತಂದು. ನೋಡಿ ಈ ರೀತಿಯಾಗಿ ಇನ್ನು ಇದನ್ನು ಉಂಡೆಯಾಗಿ ಮಾಡಬೇಕು. ರೌಂಡ್ ಶೇಪಲ್ಲಿ ಮಾಡಿದರೆ ಆಗ್ತದೆ. ಮತ್ತೆಂತಂತ ಹೇಳಿದರೆ ಇದರಲ್ಲಿ ಮೈನಾಗಿ ನೋಡಿ, ಈ ನೀರಿದೆ ಅಲ್ಲ ಗೈಸ್, ಈ ನೀರಿಲ್ಲ ತುಂಬ ಕ್ಲೀನಾಗಿರಬೇಕು. ಇದಿವಾಗ ಬೆಣ್ಣೆ ನೋಡಿ ಬಟರಿದು, ಇದು ಎಂತಂದರೆ ಕ್ಲೀನ್ ಮಾಡಿದ್ದು. ಇದರಲ್ಲಿ ನಾವು ಮೊಸರಿನದ್ದು ಬಿಳಿಯಾಗಿರ್ತದೆ ನೋಡಿ, ಅದು ಉಳಿದ್ರೆ ಸ್ಮೆಲ್ ಬರ್ತದೆ. ಸೊ ಆ ರೀತಿಯಾಗಿ ಉಳಿಬಾರ್ದು ನೋಡಿ, ಈ ರೀತಿಯ ಅಂಶ ಅದು ಹೋಗಬೇಕು. ಅದಕ್ಕೆ ನಾವು ಕ್ಲೀನ್ ವಾಟರಲ್ಲಿ ಹೀಗೆ ನೀರಲ್ಲಿ ಇಟ್ಟು ಇದನ್ನು ಹೀಗೆ ಇಡಬೇಕು. ಇದನ್ನು ಮಿಡ್ಲಲ್ಲಿ ಈ ರೀತಿ ಮಾಡಿದರೆ ಎಲ್ಲ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಡಿ. ಒಂದು ಅಂದಾಜು ನಿಮಗೆ ಆಗ್ತದಲ್ಲ, ಆವಾಗ ಇದನ್ನು ನೀವು ಕಾಯಿಸ್ಬೋದು. ಆವಾಗ ನಿಮಗೆ ಇದರಿಂದ ತುಪ್ಪ ಆಗ್ತದೆ. ಓಕೆ, ಹಾಗಾದರೆ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ಗೈಸ್. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಹಾಗೆ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಯಾರೆಲ್ಲ ನಮ್ಮ VA ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ನೀವು ಪ್ರೆಸ್ ಮಾಡಿ ಗೈಸ್. ಥ್ಯಾಂಕ್ ಯು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ನಿವಿಕಾ ನೋಡಿ ಗೈಸ್ ಎಷ್ಟು ಆಗಿದೆ ಅಂತ ನೀವು ನೋಡ್ತಿರ್ಬೋದು. ನಿಮಗೆ ಮಜ್ಜಿಗೆಗೆ ಹೊರಗಡೆ ಹೋಗಿ ಅಲ್ಲ ಮೊಸರನ್ನೆಲ್ಲ ಪೇಟೆಯಿಂದ ತರಬೇಕಾದಂಥ ಅವಶ್ಯಕತೆ ಇರುವುದಿಲ್ಲ. ಇದರಲ್ಲೇ ಇದೆ ನಿಮಗೆ. ನಾವು ಸ್ವಲ್ಪ ಬಟರ್ ಇದರಲ್ಲಿ ಇನ್ನೂ ಇದೆ. ನಾನಂದರೆ ಎಲ್ಲರೂ ಇದು ಕಡಿಲಿಲ್ಲ, ಅಂದರೆ ಮಜ್ಜಿಗೆ ಕಡಿಲಿಲ್ಲ. ಯಾಕೆ ಅಂತ ಹೇಳಿದರೆ ನಮಗೆ ಸ್ವಲ್ಪ ಬೇಕಾಗ್ತದೆ, ಅದಕ್ಕೋಸ್ಕರ ಕುಡಿಯುವಾಗೆಲ್ಲ ಚೆಂದ ಆಗ್ತದೆ. ಊಟದ ಜೊತೆ ಮಕ್ಕಳೆಲ್ಲ ತಿನ್ನುವಾಗ ಅದು ಅಂಶ ಹೋಗ್ತದಲ್ಲ, ಅದಕ್ಕೋಸ್ಕರ ತುಂಬ ಇಷ್ಟ ಆಗ್ತದೆ. ನೀರು ಮಜ್ಜಿಗೆ ಮಾಡಿ ಎಲ್ಲ ನೀವು ಕುಡಿಬೋದು ಗೈಸ್, ಮನೆಯಲ್ಲೇ ತಯಾರು ಮಾಡಿ. ನಾನಿದು ಇವಾಗ ನೀವು ಅಂದ್ಕೊಳ್ಬೋದು ಪ್ಲಾಸ್ಟಿಕಲ್ಲಿ ಯಾಕೆ ಇಟ್ಟಿದ್ದೇನೆ ಅಂತ. ನಾನು ಇದನ್ನು ಕೊಡುವ ಅಂದರೆ ಮತ್ತೊಬ್ಬರಿಗೆ ಕೊಡಲಿಕ್ಕಿದೆ, ಅದಕ್ಕೋಸ್ಕರ ಕಂಟೈನರಲ್ಲಿ ನಾನು ತುಂಬಿಟ್ಟಿದ್ದೇನೆ. ಓಕೆ ಗೈಸ್.